ನೀರು ಹಾಕೋಕ್ಕೆ ಏನು ಅಂತಂದರೆ ಇಲ್ಲೊಂದು ಟ್ಯಾಂಕ್ ಕೂಡ ಬರುತ್ತೆ. ಹಾಗೆಯೇ ರೇರ್ ಸೈಡ್ ನೋಡ್ತಿರ್ಬೋದು. ಈ ಒಂದು ವೆಹಿಕಲ್ನ ರೇರ್ ವ್ಯೂ ಬಂದುಬಿಟ್ಟು ಈ ರೀತಿ ಬರುತ್ತೆ. ಸೊ ಇದೀಗ ಇನ್ಕಂಪ್ಲೀಟ್ ವೆಹಿಕಲ್ಲು ಟಾರ್ಫಲ್ ಹಾಕಿದಾಗ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಗೆಳೆಯರೆ, ಈ ಒಂದು ವೆಹಿಕಲ್ನ ರೇರ್ ಟೈಲ್ ಗೇಟ್ ನೋಡ್ತಿರ್ಬೋದು. ಏನು ಅಂತಂದರೆ PAG ಅಂತ ಒಂದು ಪಂಚಿಂಗ್ ಬರುತ್ತೆ, ಪ್ಲಸ್ ಒಂದು ಯೆಲ್ಲೋ ಕಲರ್ FC ಸ್ಟಿಕ್ಕರ್ ಬರುತ್ತೆ. ಇದೆಲ್ಲ ಏನು ಅಂತಂದರೆ ಕಂಪನಿಯಿಂದನೇ ಬರ್ತದೆ. ಈ ಒಂದು ಡೋರ್ಗೆ 1, 2, 3 ಇಂಜಸ್ ಬರುತ್ತೆ. ಹಾಗೆಯೇ ಇದರ ಒಂದು ಟೈಲ್ ಲ್ಯಾಂಪ್ ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಹ್ಯಾಲೋಜಿನ್ ಟೈಲ್ ಲ್ಯಾಂಪ್ ಆಗಿರುತ್ತೆ. ಇದೇನು ಅಂತಂದರೆ ಇದರಲ್ಲೇ ನಿಮಗೆ ಸ್ಟಾಪ್ ಲೈಟು, ಪಾರ್ಕಿಂಗ್ ಲೈಟ್, ರಿವರ್ಸ್ ಲೈಟು ಎಲ್ಲನೂ ಕೂಡ ಸಿಗುತ್ತೆ. ಹಾಗೆಯೇ ನೋಡ್ತಿರ್ಬೋದು, ಇಂಜಿನ್ನ ಸೇಫ್ ಮಾಡೋಕ್ಕೆ ಒಂದು ಮೆಶ್ಶು ಕೂಡ ಸಿಗುತ್ತೆ. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಅದ್ಭುತವಾಗಿದೆ. ನನಗೇನು ಅಂತಂದರೆ ಈ ಒಂದು ವೆಹಿಕಲಲ್ಲಿ ಇದರ ಒಂದು ಬಿಲ್ಡ್ ಕ್ವಾಲಿಟಿನೇ ನನಗೆ ತುಂಬಾ ಇಷ್ಟ ಆಗಿರೋದು. ಏನು ಅಂತಂದರೆ ಪ್ರಾಕ್ಟಿಕಲ್ ಆಗಿದೆ, ಗ್ರಾಮೀಣ ಪ್ರದೇಶಕ್ಕೆ ಬೇಕಾದ ರೀತಿಯಲ್ಲಿದೆ. ಏನು ಅಂತಂದರೆ ತುಂಬ ಗಟ್ಟಿಮುಟ್ಟಾಗಿದೆ ಈ ಒಂದು ವೆಹಿಕಲ್. ಹಾಗೆಯೇ ನೋಡ್ತಿರ್ಬೋದು, ಇದರ ಒಂದು ಇಂಜಿನ್ ಬಂದುಬಿಟ್ಟು ರೇರ್ ಸೈಡ್ ಮೌಂಟ್ ಆಗಿರುತ್ತೆ. ಸೊ ಇಂಜಿನ್ ಬಂದು ರೇರ್ ಸೈಡ್ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ವಿಸಿಬಲ್ ಆಗಿ ಕಾಣುತ್ತೆ. ಸೊ ಗೆಳೆಯರೆ, ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ ಈ ರೀತಿ ಇರುತ್ತೆ. ಹಾಗೆ ಗೆಳೆಯರೆ, ಏನು ಅಂತಂದರೆ ಈ ವೆಹಿಕಲ್ನ ಇನ್ನೊಂದು ವಿಶೇಷತೆ ತೋರಿಸ್ತೀನಿ. ನೋಡ್ತಿರ್ಬೋದು ಈ ಒಂದು ವೆಹಿಕಲ್ದು ಇಂಟೀರಿಯರಲ್ಲಿ ನೋಡ್ತಿರ್ಬೋದು. ಏನು ಅಂತಂದರೆ ಲೆಗ್ ರೂಮ್ ನೋಡಿ ಎಷ್ಟು ಅಗಲ ಇದೆ ಅಂತ. ಮುಂದುಗಡೆ ಇಷ್ಟು ಅಗಲ ಇದೆ. ಸೊ ಪ್ಯಾಸೆಂಜರ್ ಕೂರುವ ಜಾಗದಲ್ಲಿ ನೋಡ್ತಿರ್ಬೋದು 1.5 ಅಲ್ಲ 2 ಅಡಿಗಿಂತ ಜಾಸ್ತಿ ಅಗಲ ಇದೆ. ಇನ್ನೊಂದು ಅದ್ಭುತ ಏನು ಅಂತಂದರೆ ಈ ಒಂದು ವೆಹಿಕಲಲ್ಲಿ ಹಿಂದುಗಡೆ ಸಿಗುವ ಒಂದು ಸ್ಪೇಸು ನೋಡ್ತಿರ್ಬೋದು. ಇಲ್ಲೇ ನಿಮಗೆ ಬಹಳಷ್ಟು ಒಂದು ಜಾಗ ಸಿಗುತ್ತೆ. ಏನು ಅಂತಂದರೆ ಪ್ಯಾಸೆಂಜರ್ ಜೊತೆಗೆ ಲೈಟಾಗಿರೋ ಗೂಡ್ಸ್ನ ಸಮೇತ ಆರಾಮಾಗಿ ನಿರಾಳವಾಗಿ ನೀವು ತಗೊಂಡು ಹೋಗ್ಬೋದು. ಅಷ್ಟು ಒಂದು ಸ್ಪೇಸು ಈ ಒಂದು ವೆಹಿಕಲ್ ಇದೆ. ಬೇಕಾದ್ರೆ ಸೀಟನ್ನು ಬೇಕಾದ್ರೆ ರಿಮೂವ್ ಮಾಡ್ತು ಅಂದರೆ ಗೂಡ್ಸ್ ಆಟೋ ಥರ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಸೊ ಗೆಳೆಯರೆ, ನೀವಿಲ್ಲಿ